ಮಾಡೋದಿಲ್ಲ. ಅಂಥದ್ರಲ್ಲಿ ದೈವಿ ಸ್ವರೂಪವಾದ ಮಕ್ಕಳಿಗೆ ಮೋಸ ಮಾಡ್ತಾನ? ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದು ಶಕ್ತಿ ಕೊಟ್ಟಿರ್ತಾನೆ. ಅದನ್ನು ಕಂಡು ಹಿಡಿದು ಸರಿಯಾದ ರೀತಿಯಲ್ಲಿ ಬಳಸಿ ಬೆಳೆಸುವುದು ಗುರುವಾದವನ ಕರ್ತವ್ಯ. ಅವರು ತಪ್ಪಿದಾಗ ತಂದೆ ತಾಯಿಯ ಮಕ್ಕಳಿಗೆ ಸಾಥ್ ನೀಡಬೇಕು. ಆಗ ನಿಮ್ಮ ಮನೆಯಲ್ಲಷ್ಟೇ ಅಲ್ಲ, ದೇಶದ ಹೆಸರನ್ನೇ ಬೆಳಗಿಸುವುದಕ್ಕೆ ಒಬ್ಬ ಎಡಿಸನ್ ಉಗಮವಾಗಬಹುದು. ಒಂದು ಮಾತು ಹೇಳ್ತೀನಿ, ಒಂದು ದಿನದ ಮಟ್ಟಿಗೆ ನೀವು ಬಯಸುವ ವ್ಯಕ್ತಿಯಾಗಿ ಬದುಕ್ತೀರಾ? ಹೌದು, ಕೇವಲ ಒಂದು ದಿನದ ಮಟ್ಟಿಗೆ ನೀವು ಬಯಸುವ ವ್ಯಕ್ತಿಯಾಗಿ ಜೀವಿಸಿ. ನಾನು ಹೀಗಿರಬೇಕು, ಹಾಗೆ ಬದುಕಬೇಕು, ಇವರಂತಾಗಬೇಕು ಎಂಬ ಕಲ್ಪನೆ ಪ್ರತಿಯೊಬ್ಬರಲ್ಲಿ ಇರೋ ಸಹಜ. ಆದರೆ ವಾಸ್ತವ ಬೇರೆದೇ ಆಗಿರ್ತದೆ. ಬದುಕಿನಲ್ಲಿ ಬಯಸಿದಂತೆ ಇರಲು ಎಲ್ಲಾ ಸಮಯದಲ್ಲೂ ಎಲ್ಲರಿಂದಲೂ ಸಾಧ್ಯವಾಗುವುದಿಲ್ಲ. ಸದಾ ಹಸನ್ಮುಖಿ, ಸಮಾಧಾನಿ, ಸಮಚಿತ್ತರಾಗಿ ಬದುಕುತ್ತಾ ಎಲ್ಲರಿಂದ ಪ್ರೀತಿಸಲ್ಪಡಬೇಕು ಎಂದು ನಾವು ಬಯಸ್ತೇವೆ. ಆದರೆ ಆಗುವುದೇ ಬೇರೆ. ಯಾವುದೋ ಕಾರಣದಿಂದ ನಮ್ಮ ಮೂಡು ಕೆಟ್ಟು ಉದ್ವೇಗ, ದ್ವೇಷ, ಹತಾಶೆ, ಬೇಸರ ನಮ್ಮನ್ನು ಆವರಿಸಿ ಬಿಡ್ತದೆ. ಇದನ್ನು ತಪ್ಪು ಎಂದು ಹೇಳಲಾಗದು, ಯಾಕಂದ್ರೆ ಜೀವನವಿರುವುದೇ ಹಾಗೆ. ಒಂದು ಕಷ್ಟ ಮುಗಿದು ನಿಟ್ಟುಸಿರು ಬಿಡಬೇಕನ್ನಷ್ಟು